ನಮಸ್ತೆ ಗುರೂಜಿ. ಡ್ರಿಂಕ್ಸ್ ಹೇಗೆ ಬಿಡಬೇಕು, ಬಿಡೋದು ಮತ್ತೆ ಶುರು ಮಾಡೋದು ಆಗಿದೆ. ಯಾಕೆ ಅಂದರೆ ಮನುಷ್ಯನಿಗೆ ಸ್ಥಿತಪ್ರಜ್ಞೆ ಇಲ್ಲ. ಒಂದು ದುಶ್ಚಟವನ್ನು ಕಲಿಬೇಕಾದ್ರೆ ಸಾಕಷ್ಟು ಸಮಯ ಬೇಕು. ದುಶ್ಚಟ ಮಾತ್ರ ಅಲ್ಲ, ಒಳ್ಳೆಯ ಚಟಗಳನ್ನು ಅಳವಡಿಸ್ಕೊಳ್ಬೇಕಾದ್ರೂ ನಮಗೆ ಸಾಕಷ್ಟು ಸಮಯ ಬೇಕು. ಪುಸ್ತಕ ಓದೋ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. 93ರಲ್ಲಿ ನಾನು ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದು. ಇವತ್ತಿಗೂ ನನಗದು ದುಶ್ಚಟ ಆಗ್ಬಿಟ್ಟಿದೆ, ನನ್ನ ಪಾಲಿನ ದುಶ್ಚಟ. ದಿನನಿತ್ಯ 50 ಪುಟಗಳನ್ನು ಓದದೆ ಹೋದರೆ ನಿದ್ದೆ ಬರಲ್ಲ ನನಗೆ. 50 ಪುಟ ಓದಲೇಬೇಕು, ಓದಿದ್ರೆ ಮಾತ್ರ ನಿದ್ದೆ ಬರ್ತದೆ. ಅದೇ ರೀತಿ ಈತ ಕೇಳಿರೋದು ಧ್ಯಾನ ಮೌನ ಅಂತ ಹೆಸರಿದೆ. ಸೊ ನಮಸ್ತೆ ಗುರುಜಿ, ಡ್ರಿಂಕ್ಸ್ ಹೇಗೆ ಬಿಡಬೇಕು, ಬಿಡೋದು ಮತ್ತೆ ಶುರು ಮಾಡೋದು. ಇದು ಯಾಕೆ ಅಂತಂದ್ರೆ ಆತನ ಮನಸ್ಥಿತಿ ಆತನ ಕೈಯಲ್ಲಿಲ್ಲ. ಹುಚ್ಚು ಕುದುರೆ ತರ, ಕಾಡು ಕುದುರೆ ತರ ಇಷ್ಟ ಬಂದು ದಿಕ್ಕಲ್ಲಿ ಹಿಂಗ್ ಲೆಫ್ಟ್ಗೆ ಹೋಗ್ತದೆ, ರೈಟ್ಗೆ ಹೋಗ್ತದೆ, ಬೆಟ್ಟದ ಮೇಲೆ ಹೋಗ್ತದೆ, ನದಿಲಿ ಹೋಗ್ತದೆ, ಕೆರೆಯಲ್ಲಿ ಹೋಗ್ತದೆ, ಇಷ್ಟ ಬಂದ ಕಡೆ ನುಗ್ತಾ ಇರ್ತದೆ. ಯಾಕೆಂದ್ರೆ ಗೊತ್ತು ಗುರಿ ಇಲ್ಲದೆ ಇರೋರು ಮಾತ್ರ ಈ ರೀತಿ ಮಾಡ್ತಾರೆ. ಲಂಗು ಲಗಾಮ್ ಇಲ್ದಿರೋ ಕುದುರೆ ಅಂತ ಕರೀತಾರೆ. ನೀವು ಹಾಗೆ ರೇಸ್ ಕೋರ್ಸಲ್ಲಿರೋ ಕುದುರೆಗಳನ್ನು ನೋಡಿ, ಅದನ್ನ ಹೇಗೆ ಸಾಕ್ತಾರೆ, ಪಳಗಿಸಿರ್ತಾರೆ. ಮನಸ್ಸು ಕೂಡ ಒಂದು ರೀತಿ ಹುಚ್ಚು ಕುದುರೆ ಇದ್ದಂಗೆ. ಆ ಕುದುರೆಗಳನ್ನ ನೀವು ಪಳಗಿಸಿ ಲಗಾಮ್ ಹಾಕ್ಲಿಲ್ಲ ಅಂದ್ರೆ ಇಷ್ಟ ಬಂದ ಕಡೆ ಎಲ್ಲ ನುಗ್ತಾ ಇರ್ತದೆ. ಅದಕ್ಕೆ ಸಮಾಜ, ನಾಡು, ಕಾಡು ಅಂತ ಎರಡಿದೆ. ನಾಡಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಕಾಡಲ್ಲಿ ಯಾವುದೇ ನಿಯಮಗಳನ್ನು ಪಾಲನೆ ಮಾಡೋ ಅವಶ್ಯಕತೆ ಇಷ್ಟ ಬಂದಂಗೆ. ಯಾಕೆಂದ್ರೆ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಯಾವುದೇ ಕುಟುಂಬ ಇಲ್ಲ, ಪರಿವಾರ ಇಲ್ಲ, ಸಂಸಾರ ಇಲ್ಲ, ಕಾನೂನಿಲ್ಲ. ಆದ್ರಿಂದ ಇಷ್ಟ ಬಂದಂಗೆ ಹೋಗ್ಬೋದು, ಇಷ್ಟ ಬಂದಂಗೆ ಮಲಗ್ಬೋದು, ಹೊಟ್ಟೆ ಹಸ್ರು ತಿನ್ಬೋದು, ಬಿದ್ಕೋಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೇಳೋರಿಲ್ಲ. ಆ ರೀತಿ ನಾಡಲ್ಲಿ ನಾನು ಇರ್ತೀನಿ ಅಂತಂದ್ರೆ ನಿನ್ನನ್ನು ಮನುಷ್ಯ ಅಂತ ಕರೆಯೋದೇ ಇಲ್ಲ. ಖಂಡಿತವಾಗಿ ನೀನೊಬ್ಬ ದುಷ್ಕರ್ಮಿ. ಯಾರ್ಯಾರು ಸಾಮಾಜಿಕವಾಗಿ ಬದುಕೋದಕ್ಕೆ ಅರ್ಹರಲ್ಲ ಅಂತಂದ್ರೆ ಇಂಥವ್ರಿಗೆ ಅರ್ಹರಲ್ಲ ಅಂದ್ರೂ ಅವನ ಅರ್ಹನಾಗಿರ್ಲಿ, ಆಗದೆ ಹೋಗಿರ್ಲಿ, ನಿಸರ್ಗನೇ ಅವನನ್ನು ಕರ್ಕೊಂಡ್ಬಿಡ್ತದೆ. ಅಯ್ಯೋ ಇವನಿಗೆ ಅವಶ್ಯಕತೆ ಇಲ್ಲ ಅಂತ. ಕೆಲವರು ಈ ಕುಡಿತವನ್ನ ಬಿಡಬೇಕು ಅಂತ ಸಾಕಷ್ಟು ಜನ ಬರ್ತಾರೆ. ಬಿಡಿಸ್ಬೇಕು ಅನ್ನೋರು ಹೆಚ್ಚಾಗಿ ಬರ್ತಾರೆ. ನನ್ನ ಗಂಡ ಕುಡಿತಾನೆ, ನನ್ನ ತಮ್ಮ ಕುಡಿತಾನೆ, ಈ ರೀತಿ. ಖಂಡಿತವಾಗ್ಲೂ ಅವ್ರಿಗೆಲ್ಲ ಹೇಳೋದು ಆ ರೀತಿ ಬಿಡೋದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನ ಬಿಡಿಸಿ ಕುಡಿಯಕ್ಕೆ ಬಂದಿರ್ತಾರೆ, ನನ್ನ ಹತ್ರ ಬಂದ್ಬಿಡ್ತಾರೆ, ಮಾರನೇ ಕ್ಷಣದಿಂದನೇ ಬಿಟ್ಬಿಡ್ತಾನೆ ಅವನು. ಖಂಡಿತವಾಗ್ಲೂ ಹಂಗೆ ಆಗೋದಿಲ್ಲ. ಅವನು ಕಲಿಯೋದಕ್ಕೆ ಎಷ್ಟು ಸಮಯ ತಗೊಂಡಿರ್ತಾನೋ ಬಿಡೋದಕ್ಕೂ ಅಷ್ಟೇ ಸಮಯ ಬೇಕು. ಬೆಟ್ಟ ಹತ್ತೋದಕ್ಕೆ ಎಷ್ಟು ಸಮಯ ಬೇಕು, ಇಳಿಯೋದಕ್ಕೂ ಅಷ್ಟೇ ಸಮಯ ಬೇಕು, ಅಥವಾ ಅದಕ್ಕಿಂತ ಹೆಚ್ಚಾಗಬೇಕು. ಕೆಲವೊಮ್ಮೆ ಕುಂತ್ಕೊಂಡು ರೆಸ್ಟ್ ತಗೊಂಡು ಫೋಟೋ ಗೀಟ ಹೊಡ್ಕೊಂಡು ಮಾತಾಡಿ ನಿದ್ದೆ ಮಾಡಿ ಬರ್ತಾರೆ. ಆದ್ದರಿಂದ ಹತ್ತೋದಕ್ಕೆ ಬೇಕಾಗಿರುವಷ್ಟು ಸಮಯ ಇಳಿಯೋದಕ್ಕೂ ಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಸೂತ್ರಗಳಿದ್ದಾವೆ. ಆ ಸೂತ್ರಗಳನ್ನು ಫೋನಲ್ಲಿ ಈ ರೀತಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆಗೋದಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿನ್ನ ದಿನಚರಿಯನ್ನು ಅಂದರೆ ಪೂರ್ವಾಪರಗಳನ್ನು ಸಂಪೂರ್ಣವಾಗಿ ಅರಿತು ಆನಂತರ ಅದಕ್ಕೆ ಸಮಸ್ಯೆಗೆ ಪರಿಹಾರ ನೀಡ್ಬೋದು ಹೊರತು ಜನರಲ್ ಆಗಿ ಯಾಕಾಗ್ತಾ ಇಲ್ಲ ಅಂದರೆ ನಿನ್ನ ಮನಸ್ಸಿನ ಸ್ಥಿತಿಗತಿ ನಿನ್ನ ಕೈಯಲ್ಲಿಲ್ಲ. ಅಂದರೆ ಲಂಗು ಲಗಾಮ್ ನಿನ್ನ ಕೈಯಲ್ಲಿಲ್ಲ. ನೀನು ಹುಚ್ಚು ಕುದುರೆ ಥರ ಒಂದ್ಸಲ ಸೇತ್ಯ, ಒಂದ್ಸಲ ಬಿಡ್ತೀಯ. ಈ ಕುಡುಕರು ಮತ್ತೆ ಅನೈತಿಕ ಸಂಬಂಧ ಇಟ್ಕೊಂಡಿರೋರು ಅವ್ರೇನಾದ್ರೂ ರೆಡ್ ಹ್ಯಾಂಡಾಗಿ ಸಿಗಾಕೊಂಬಿಟ್ರೆ ಹೆಂಡತಿ ಮೇಲೆ, ತಾಯಿ ಮೇಲೆ, ತಂಗಿ ಮೇಲೆ, ಅಕ್ಕನ ಮೇಲೆ, ಮಕ್ಕಳ ಮೇಲೆ, ಮಗಳ ಮೇಲೆ, ಎಲ್ಲಾರ ಮೇಲೆ ಆಣೆ ಇಟ್ಬಿಡ್ತಾರೆ. ಇನ್ಮೇಲಿಂದ ಕುಡಿಯಲ್ಲ ನಾನು, ಇವತ್ತೇ ಲಾಸ್ಟ್, ಇವತ್ತೊಂದು ದಿವಸ ಬಿಟ್ಬಿಡಿ, ಹಾಗೆ ಹೀಗೆ ಸರಿ ಕುಡ್ಕೊಂಡು ಸಾಯಿ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಮಾರನೇ ದಿವಸ ಒಂದು ದಿವಸ ಸುಮ್ಮನೆ ಇರ್ತಾನೆ, 2 ದಿವಸ ಸುಮ್ಮನೆ ಇರ್ತಾನೆ, 3ನೇ ದಿವಸ ತಿರ್ಗಾ ಬಾರ್ಗೆ ಹೋದ, ಹೊಡೆದ, ಆಣೆ ಗಿಣೆ ಎಲ್ಲ ಮರ್ತೋಯ್ತು. ಹುಚ್ಚರು ಸಿಕ್ಕಾಬಟ್ಟೆ ಹೆಡ್ರು. ಹುಚ್ಚಿನಿಗಿಂತನೂ ಹೈಯೆಸ್ಟ್ ಅವನು ಮೊದಲನೇ ಪ್ರಶಸ್ತಿ ಹೆಡ್ಡ ಅಂತ ಕರೀತಾರೆ. ಆದ್ರಿಂದ ಈ ರೀತಿ ಇರೋವಂಥವ್ರು ಖಂಡಿತವಾಗ್ಲೂ ಬಿಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದುಶ್ಚಟಕ್ಕೆ ದಾಸನಾಗಿರೋನು ಹೇಗೆ ಬಿಡೋಕ್ಕೆ ಸಾಧ್ಯ? ಅನೈತಿಕ ಸಂಬಂಧ ಮಾಡಬಾರದು. ಅತ್ತೆ ಮಾವನ ಕರೆದು ಅವಮಾನ ಮಾಡಿಸಿರ್ತಾರೆ, ಗುರು ಹಿರಿಯರನ್ನೆಲ್ಲ ಕರೆಸಿ ಅವಮಾನ ಮಾಡಿರ್ತಾರೆ. ಆಯ್ತು ಇನ್ಮೇಲೆ ಮಾಡಲ್ಲ, ಹಾಗೆ ಹೀಗೆ ಅಂತ ಮತ್ತೆ ತಿರ್ಗಿ ಎಲ್ಲರ ಮೇಲೆ ಆಣೆ ಇಟ್ಟಿಸ್ತಾರೆ. ತಾಯಿ ಮೇಲೆ ಆಣೆ ಇಟ್ಟವನೇ, ಹೆಂಡತಿ ಮೇಲೆ, ಮಗಳ ಮೇಲೆ, ಅಕ್ಕನ ಮೇಲೆ, ಎಲ್ಲರ ಒಂದು 15 ದಿವಸ ಬಾಲ ಮುದ್ರಕೊಂಡಿದ್ದ. ಆಮೇಲೆ ಬಿಟ್ಬಿಟ್ಟು ಮತ್ತೆ ತಿರ್ಗಾ ಶುರು ಹಚ್ಕೊಂಡು ಅಯ್ಯ ಇವನಿಗೆ ಎಷ್ಟು ಹೋಗಿದ್ರು ಅಷ್ಟೇ, ಎಷ್ಟು ಮಾಡಿದ್ರು ಅಷ್ಟೇ. ಪಾಪ ಹೆಂಡತಿ ಬಿಟ್ಬಿಟ್ಟು ಹೋಗೇ ಬಿಟ್ಲು, ಡಿವೋರ್ಸು ಕೊಟ್ಟಿಲ್ಲ. ಅವನು ಹಂಗೆ ಇರೋಪರ ಆಸ್ತಿ ಗೀಸ್ತಿ ಎಲ್ಲ ಮಾರ್ಕೊಂಡು ಒಂದು 6 ತಿಂಗಳು 1 ವರ್ಷ ಬದುಕಿದ್ದ. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಕುಡಿಯೋದು ಕಲ್ತ್ಕೊಂಡು ಕುಡಿದು ಸತ್ತೇ ಹೋದ. 18 ತಿಂಗಳಿದ್ದ, ಹೆಂಡತಿ ಹೋದ ನಂತರ ಆಮೇಲೆ ಸತ್ತೋಗ್ಬಿಟ್ಟ. ಯಾಕೆಂದ್ರೆ ಈಗ ಜವಾಬ್ದಾರಿ ಇಲ್ಲ, ಕರ್ತವ್ಯ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ಅವನದೇ ಆಟ, ಅವನು ನಡೆದಿದ್ದೇ ಹಾದಿ. ಆದ್ರಿಂದ ಒಂಟಿ ಸಲಗನಾಗ್ಬಿಟ್ಟ. ನಾಡಲ್ಲಿ, ಕಾಡಲ್ಲಿ ಒಂಟಿ ಸಲಗನಾದ್ರೆ ಅದು ಅದ್ಭುತ, ಅದು ಭಗವಂತ ಕಾಪಾಡ್ತಾನೆ. ಆದರೆ ನಾಡಲ್ಲಿ ಒಂಟಿ ಸಲಗನಾಗ್ಬಿಟ್ರೆ ನೋಡಿ ಹಿಂಗೆ ಸತ್ತೇ ಹೋಗ್ಬಿಡ್ತಾನೆ. ಆದ್ರಿಂದ ದುಶ್ಚಟಗಳು ಬಹಳ ಬಹಳ ಡೇಂಜರ್. ಅದನ್ನ
ಮಾಡೋದಕ್ಕಿಂತ ಮುಂಚೆ, ಕಲಿಯೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ. ಯಾವುದೇ ಒಳ್ಳೆ ಕೆಲಸಗಳು ನಿಮ್ಮ ಮನಸ್ಸಿನಲ್ಲಿ ಬಂದರೆ, ಒಳ್ಳೆ ಥಾಟ್ಸ್ಗಳು ಪಟ್ ಚಿಟಿಕಿ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ಬೇಕು. ಅದರಿಂದ ನಿಮಗೆ ಅದೃಷ್ಟ ಒಲಿಯುತ್ತೆ. ಯಾವುದೇ ಕೆಟ್ಟ ಕ್ರಿಯೆಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡಬೇಕಾದ್ರೆ ಮುಂದೂಡಿ ಅದನ್ನು. ಒಂದು ದಿವಸಕ್ಕೆ ನಾಳೆ ಮಾಡಿ, ಮುಂದಿನ ವಾರ ಮಾಡಿ, ಇಲ್ಲ 15 ದಿವಸ ಬಿಟ್ಟು ಮಾಡಿ, ಇಲ್ಲ ಮುಂದಿನ ತಿಂಗಳು ಮಾಡಿ. ಖಂಡಿತವಾಗ್ಲೂ ಇದರಿಂದ ನಾವು ಮುಕ್ತಿ ಪಡಿಬೇಕು ಅಂದರೆ ಈ ರೀತಿ ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ನಾವೇನಾದರೂ ಕೆಟ್ಟ ಕೆಲಸಕ್ಕೆ ಮೊದಲು ಕೈ ಹಾಕಿ, ಸುಮಾರು ಜನ ಅವ್ರಿಗೆ ಕೊರಗಿದೆ, ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಸ್ಮೋಕ್ ಬಿಡಿಸಿ, ಡ್ರಿಂಕ್ಸ್ ಬಿಡಿಸಿ, ದುಶ್ಚಟ ಅನೈತಿಕ ಸಂಬಂಧಗಳನ್ನು ಬಿಡಿಸಿ ಅಂತ. ಸ್ಥೂಲವಾಗಿ ಬಿಡಿಸೋ ಪ್ರಯತ್ನ ಮಾಡ್ತೀನಿ. ಯಾರ್ಯಾರಿಗೆ ಸ್ಥೂಲವಾಗಿ ಬಿಡಿಸೋಕ್ಕಾಗೋದಿಲ್ಲೋ ಅವ್ರಿಗೆ ಸೂಕ್ಷ್ಮವಾಗಿ ಬಿಡಿಸೋವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಅವ್ರ ಮನೆಯಲ್ಲಿ ಬಂದವ್ರಿಗೆ ಕೆಲವೊಂದು ಯುಕ್ತಿಗಳನ್ನು ಹೇಳ್ಕೊಡ್ತೀನಿ, ತಂತ್ರಗಳನ್ನು ಹೇಳ್ಕೊಡ್ತೀನಿ. ಸೊ ಅವರೆಲ್ಲರೂ ಕೂಡ ಈ ತಂತ್ರಗಳನ್ನು, ಯುಕ್ತಿಗಳನ್ನು, ರಹಸ್ಯಗಳನ್ನು ಫಾಲೋ ಮಾಡೋದ್ರಿಂದ ನಿರಂತರವಾಗಿ ಆತನ ಒಂದು ಗಂಡನೋ ಅಥವಾ ತಮ್ಮನೋ ಮಗನೋ ಹುಡ್ತಾ ಬಿಡೋದಕ್ಕೆ ಸಾಧ್ಯವಾಗುತ್ತೆ.